ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದ ಸಂಕಲ್ಪದ 72ನೇ ಮಠವಾಗಿ ನಾನು ಇಂದು ಬಂದಿರುವುದು ಬೂದಿಕೋಟೆಯಲ್ಲಿರುವಂತಹ ಶ್ರೀ ರಾಘವೇಂದ್ರರ ಒಂದು ಪುರಾತನವಾದ ಸನ್ನಿಧಿ. 1681 ಒಂದು ಆಸುಪಾಸಿನಲ್ಲಿ ಪ್ರತಿಷ್ಠಾಪನೆಯಾದಂತಹ ರಾಘವೇಂದ್ರಗಳ ಸನ್ನಿಧಿ. ಇಲ್ಲಿನ ವಿಶೇಷ, ಇಲ್ಲಿನ ಪೂಜಾ ಕೈಂಕರ್ಯ ಹಾಗೂ ಇಂದಿನ ವಿಶೇಷ ಹೋಮ ಹವನಗಳ ಚಿತ್ರಣವನ್ನ ಹಾಗೂ ರಾಯರ ದರ್ಶನವನ್ನ ಪಡೆಯೋಣ. ಇದೇ ಬೂದಿಕೋಟೆ. ಆ ಬೂದಿಕೋಟೆ ಅಂದ್ರೆ ಏನಪ್ಪ ಅಂತಂದ್ರೆ ಯಾರಿಗೂ ಕೂಡ ಆಶ್ಚರ್ಯ. ಯಾಕಂದ್ರೆ ಎಷ್ಟೋ ಮಹಾನೀಯರಿರ್ತಕ್ಕಂಥ ಒಳ್ಳೆ ಜ್ಞಾನಿಗಳು, ಒಳ್ಳೆ ಇವರು ಇರ್ತಕ್ಕಂಥ ಅನೇಕ ಬ್ರಾಹ್ಮಣರಿದ್ದ ಒಂದು ಸ್ಥಳವಾಗಿತ್ತು. ಇಲ್ಲಂದ್ರೆ ರಾಯರು ಇಲ್ಲಿ ಬಂದು ಕೊಡೋದಕ್ಕೆ ಕಾರಣ ಇಲ್ಲ. ಆದ್ದರಿಂದ 1681 ಸ್ಥಾಪನೆ ಮಾಡಿರ್ತಕ್ಕಂಥ ಈ ಬೃಂದಾವನದಲ್ಲಿ ನಮ್ಮ ಕಲ್ಯಾಣವಂಶರಿಂದ ಸ್ಥಾಪನೆ ಆಗಿದೆ. ನರಸಿಂಹಾಚಾರ್ಯ ಅಂತೇಳಿ ಅವರಿಂದ ಸ್ಥಾಪನೆ ಆಯಿತು. ನನಗೆ ತಿಳಿದ ಮಟ್ಟಿಗೆ ನಾನು ಬಿಂದುವಾಚಾರ್ಯ, ನನ್ನ ತಂದೆ ಶಾಮಾಚಾರ್ಯ, ಅವರ ತಂದೆ ಬಿಂದುವಾಚಾರ್ಯ, ಅವರಪ್ಪ ದಾಸಾಚಾರ್ಯರು. ಇಷ್ಟುವರೆಗೂ ಕೂಡ ಮಾಡಿರ್ತಕ್ಕಂಥ ಒಂದು ಸೇವೆ ಮಾತ್ರ ನನಗೆ ಗೊತ್ತಿದೆ. ಅದಕ್ಕೆ ಮುಂಚೆ ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಒಂದು ಬರೀ ಮಂಟಪ ಒಂದಿತ್ತು. ಮುಂದುಗಡೆ ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಬೇಕು ಅಂತೇಳಿ ಒಂದು ಸಣ್ಣ ಗುಡಿ ಮಾಡಿದ್ರು. ನಾವು ಮಾಡ್ತಾ ಇದ್ದಾಗ, ನಾನು ನಮ್ಮ ತಂದೆ ಜೊತೆಯಲ್ಲಿ ಬಂದಾಗ ಇದೇ ನದಿ ಹರಿತಾ ಇತ್ತು. ಅಲ್ಲಿಂದ ಬರುವಾಗ ನದಿ ಒಳಗೆ ನಡ್ಕೊಂಡು ಬಂದು ಮೆಟ್ಲು ಹತ್ತಿ, ಸುಮಾರು 100 ಮೆಟ್ಲು ಹತ್ತಿ ರಾಯರ ಬೃಂದಾವನಕ್ಕೆ ಸೇವೆ ಮಾಡ್ತಾ ಇದ್ರು. ಅಷ್ಟು ಮಟ್ಟಿಗೆ ಮಾತ್ರ ಇತ್ತು. ರಾಯರು ಅವರ ನಿರ್ತಿಟ್ಟು ಬಂತು ಏನು ಮಾಡಬೇಕು ಅಂತ. ಅವರ ನಂತರ ಸಮಾಚಾರ ಅವರ ಕಾಲದಲ್ಲಿ ಕೂಡ ಇದು ನಡೀತಾ ಇತ್ತು. ಆರಾಧನೆ ಕೂಡ 3 ದಿನ ಮಾಡ್ತಾ ಇದ್ರು. ಬಲ್ಲನ್ ಶಿವರಾತ್ರ ಅಂತ ಮಾಡ್ತಾ ಇದ್ರು. ಅವರು ಕೆಲವು ದಿನ ಬಿಟ್ಬಿಟ್ರೆ ಅವ್ರ ಕೆಲಸ ಆದ್ಮೇಲೆ ನಾವು ಕೆಲವು ದಿನ ನಮ್ಮ ಮೇಷ್ಟ್ರು ಪದ್ಮನಾಭಾಚಾರ್ಯ ಅಂತಕ್ಕಂಥವ್ರು, ನಾನು ಅವರು ಸೇರಿ ಏನೋ ಒಂದು ಮಂಡಳಿಯಲ್ಲಿ ಮಾಡಿಕೊಂಡು ಇದನ್ನ ಮಾಡಿಕೊಡ್ಬೇಕು ಅಂತೇಳಿ ಬಂಗಾರಪೇಟೆ, ಬೂದಿಕೋಟೆಯಲ್ಲಿ ಹೋಗಿ ಅಂಗಡಿಗಳಲ್ಲಿ ಕೇಳಿ ವಿಚಾರಿಸ್ಕೊಂಡು ಒಂದಷ್ಟು ದುಡ್ಡು ಮಾಡಿ ಒಂದು ದಿನ 2 ದಿನ ಹೀಗೆ ಮಾಡ್ತಾ ಬಂದು ರಾಯರ ಚಿತ್ತಿಗೆ ಬಂತು. ಅದೇ ಥರ ಮಾಡ್ತಾ ಇರುವಾಗ ಇಂಪ್ರೂವ್ ಆಗ್ತಾ ಬಂತು, ಸ್ವಲ್ಪ ಸ್ಥಿತಿಗೆ ಬಂತು. ಹಾಗೆ ನಂತರ ಏನಪ್ಪ ಇದು ಇದೆ ಅಂದರೆ, ಸ್ವಾಮಿ ರಾಯರ ಅನುಗ್ರಹಕ್ಕೆ ಬಂದಿದೆ, ನೀವು ಮಂಡಳಿ ಅಂತ ಮಾಡ್ಕೊಂಡ್ರೆ ಆಗಲ್ಲ, ನೀವೊಂದು ರಿಜಿಸ್ಟ್ರಿ ಕಂಪನಿ ಮಾಡ್ಕೊಳ್ಳಿ ಅಂದರು. ಅದೇ ಥರವಾಗಿ ಈಗ ಗುರುರಾಜರೇವ ಸೇವಾ ಸ್ಟೇಟ್ ಅಂತೇಳಿ ಮಾಡಿದ್ದೀವಿ. ಪ್ರೆಸಿಡೆಂಟ್ ಇದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಮೆಂಬರ್ಗಳಿದ್ದಾರೆ. ಯಾವುದೇ ಒಂದು ವಿಧವಾಗ್ತಕ್ಕಂಥ ಯಾರೋ ಅನ್ವಾರ ಪಡಬೇಡಿ. 1 ರೂಪಾಯಿ ಕೂಡ ನಾವು ರಾಯರಿಗೆ ಮೋಸ ಮಾಡ್ತಾ ಇಲ್ಲ. ಬಂದಿರ್ತಕ್ಕಂಥ ಹಣವನ್ನ ಅವರ ಸೇವೆಗೋಸ್ಕರವಾಗಿ ನಾವು ಇಟ್ಟಿದ್ದೇವೆ. ರಾಯರು ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಬೇಕಾದಾಗ ಇಲ್ಲಿ ಇರ್ತಕ್ಕಂಥ ರಾಯರ ಸ್ವಾಮಿಗಳಾಗಿರ್ತಂಥವರು 2 ಸರ್ತಿ ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ಅವ್ರು ಇಲ್ಲಿ ಬಂದು ರಾಮರ ಪೂಜೆ ಮಾಡಬೇಕು ಅಂತ ಇದ್ದಾರೆ. ನಮ್ಮ ರಾಯರು ಯಾವಾಗ ಕರ್ಸ್ಕೊಂತಾರೋ ಗೊತ್ತಿಲ್ಲ.
ರಾಯ್ರೆ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ. ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅಂತ ಈ ವಿಶೇಷವಾದಂತಹ ಸನ್ನಿಧಿ ಅಂದ್ರೆ ಶ್ರೀ ರಾಘವೇಂದ್ರ ಮಠದ ಜನಸಂಕಲ್ಪದ 72ನೇ ಮಠವಾಗಿ ಇಂದು ನಾನು ಪುಣ್ಯವನ್ನ ಸಂಪಾದಿಸಿ ತಾವೆಲ್ಲರಿಗೂ ಕೂಡ ದರ್ಶನವನ್ನ ತೋರಿಸುವಂತಹ ಭಾಗ್ಯ ಆ ರಾಯರು ಈ ಜನ್ಮದಲ್ಲಿ ನನಗೆ ಕೊಟ್ಟು ನಾನು ಪ್ರೀತನಾಗಿದ್ದೇನೆ. ನೀವು ಕೂಡ ದರ್ಶನವನ್ನ ಪಡೆಯಬಹುದು. ಹಾಗಾದ್ರೆ ಈ ಒಂದು ವಿಶೇಷವಾದಂತಹ ಸನ್ನಿಧಿಯಲ್ಲಿ, ಯಾಕಂದ್ರೆ ಪ್ರತಿಯೊಂದು ಸನ್ನಿಧಿಯಲ್ಲೂ ವಿಶೇಷವಾದಂತಹ ಕಂಡೇ ಕಾಣ್ತೇವೆ. ಯಾಕಂದ್ರೆ ರಾಯರು ಒಂದೊಂದು ಮಠದಲ್ಲಿ ಒಂದೊಂದು ಸ್ಥಳದಲ್ಲಿ ತಮ್ಮ ಭಿನ್ನ ಭಿನ್ನವಾದಂತಹ ಮಹಿಮೆಯನ್ನ ತೋರಿಸ್ತಾರೆ. ಅದರಂತೆಯೇ ಈ ಒಂದು ಬೂದಿಕೋಟೆಯಲ್ಲಿರುವಂತಹ ಬಹಳ ಪುರಾತನವಾದಂತಹ ಮಠದಲ್ಲಿ ನಾ ಇಂದು ಸ್ಥಳ ಮಹಿಮೆಯನ್ನ ತಿಳಿಲಿಕ್ಕೆ ಬಂದಿದ್ದೇನೆ. ನಮ್ಮ ಆಚಾರ್ಯರಾದಂತಹ ನಾಗೇಶ್ ಭೀಮಾಚಾರ್ಯರು ನಮ್ಗೆ ಈ ಪೂರ್ತಿ ವಿವರನ್ನ ತಿಳಿಸ್ತಾರೆ. ಹರೇ ಶ್ರೀನಿವಾಸ. ಈ ಮಠದ ಇತಿಹಾಸ ಅಂದ್ರೆ ಇದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಸ್ಥಾಪನೆ ಆಗಿರುವಂತಹ 1681ನೇ ಇಸ್ವಿಯಲ್ಲಿ ಮೃತ್ತಿಕಾ ಬೃಂದಾವನ ಇದು. ಇದರ ಮಹಿಮೆ ಅನೇಕ ಇದೆ. ಓಕೆ, ಈ ವೃಂದಾವನವನ್ನ ಸುಮಾರು 1681ನೇ ಇಸ್ವಿಯಿಂದನೂ ಕಲ್ಯಾವಿ ವಂಶಸ್ಥರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ತಂದೆ ಆದಂತ ಬಿಂದುಮಾಧವಾಚಾರ್ಯ ಅವರೇ ಪ್ರಧಾನ ಅರ್ಚಕರು, ಅವರ ಮಕ್ಕಳಾದಂತ ನಾವು ಕೂಡ ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಸೊ ಈ ಮಠವನ್ನ ಇತ್ತೀಚೆಗೆ ಸುಮಾರು 25-30 ವರ್ಷಗಳ ಹಿಂದೆ ಗುರುರಾಜ ಸೇವಾ ಟ್ರಸ್ಟ್ ಅನ್ನೋ ಒಂದು ಮಂಡಳಿ, ಆ ಒಂದು ಟ್ರಸ್ಟ್ ಇದರ ಒಂದು ವ್ಯವಸ್ಥೆಯನ್ನ ನೋಡ್ಕೋತಾ ಇದೆ, ಎಲ್ಲ ವಿಚಾರಗಳನ್ನು ಕೂಡ ನೋಡ್ಕೋತಾ ಇದ್ದಾರೆ. ಅಲ್ಲಿ ಬಿಂದುಮಾಧವಾಚಾರ್ಯ ನಮ್ಮ ತಂದೆಯವರೇ ಅಲ್ಲಿ ಅಧ್ಯಕ್ಷರು, ಹಾಗೇನೆ ಪದ್ಮನಾಭರಾವ್ ಮತ್ತೆ ರಾಜಶೇಖರ್ ಮತ್ತೆ ಇನ್ನಿತರ ಪದಾಧಿಕಾರಿಗಳು ಇಲ್ಲಿ ಮುಖ್ಯವಾದಂತಹ ಒಂದು ಮೂಲ ಕಾರಣಕರ್ತರು ಒಂದು ವ್ಯವಸ್ಥೆಯನ್ನ ನಡ್ಕೋತಾ ಇದ್ದೀವಿ. ಇಲ್ಲಿ ಈ ವೃಂದಾವನ ಸನ್ನಿಧಿಯಲ್ಲಿ ಸುಮಾರು 2-3 ಕಾರ್ಯಕ್ರಮಗಳು ನಡೀತಾ ಇದೆ. ಒಂದು ಪ್ರತಿ ವರ್ಷ ಚಾತುರ್ಮಾಸ ಆದ ನಂತರ ಕಾರ್ತಿಕ ದಾಮೋದರ ಹೋಮ ಒಂದು ನಡೆಯುತ್ತೆ. ಹಾಗೇನೆ ಅಕ್ಷಯ ತೃತೀಯ ಅಲ್ಲಿ ಕೂಡ ಕಾರ್ಯಕ್ರಮ ನಡೆಯುತ್ತೆ. ಮಧ್ವಾಚಾರ್ಯರ ಒಂದು ಮಧ್ವನವಮಿ ಅವತ್ತು ಕೂಡ ಇಲ್ಲಿ ತೀರ್ಥಪ್ರಸಾದ ಉಂಟಾಗುತ್ತೆ. ಹಾಗೆ ಆರಾಧನೆ 4 ದಿನಗಳ ಕಾಲ ನಡೆಯುತ್ತೆ. ಇಲ್ಲಿ ಶ್ರಾವಣ ಮಾಸದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ 4ನೇ ದಿನ 4 ದಿನ ಕೂಡ ನಡೆಯುತ್ತೆ. ಅಲ್ಲಿ ಸುಮಾರು 200-300, ಕೆಲವು ಸಲ 500-600 ಜನ ಭಕ್ತಾದಿಗಳು ಸೇರ್ತಾರೆ. ಆ ಭಕ್ತಾದಿಗಳ ಒಂದು ಕೊಡುಗೆ ಕಾಣಿಕೆಗಳಿಂದನೇ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಸೊ ಇದು ಮುಖ್ಯವಾಗಿ ಕಲ್ಯಾಯಿ ವಂಶಸ್ಥರಿಂದ ನಡ್ಕೊಂಡು ಬರ್ತಾ ಇದೆ. ಇದು ಸುಮಾರು ಮಂತ್ರಾಲಯಕ್ಕೆ ಬಹುಶಃ 4ನೇ ಮಠ ಅಂತ ಹೇಳಬೇಕು. ಯಾಕಂದ್ರೆ ಮಂತ್ರಾಲಯ ಸ್ವಾಮಿಗಳು ಮಂತ್ರಾಲಯದಲ್ಲಿ 1671ನೇ ಇಸ್ವಿನಲ್ಲಿ ಆಗಿರುವಂತದ್ದು. ಇದು 1681ನೇ 10 ವರ್ಷಗಳ ಅಂತರದಲ್ಲಿ ಈ ಒಂದು ವೃಂದಾವನ ಸ್ಥಾಪನೆ ಆಗಿದೆ. ಸೊ ನಮ್ಮ ಎಲ್ಲರಿಗೂ ಕೂಡ ಇವರು ಅನುಗ್ರಹನ ಮಾಡ್ತಾ ಇದ್ದಾರೆ. ಸುಮಾರು ಅನೇಕ ದೂರದಿಂದ ಇಲ್ಲಿ ಬಂದು ಒಂದು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರು, ಕೋಲಾರ, KGF ಹಾಗೆ ನಾರ್ತ್ ಕರ್ನಾಟಕದಿಂದ ಕೂಡ ಬರ್ತಾ ಇದ್ದಾರೆ. ಸೊ ಇವರ ಅನುಗ್ರಹ ತುಂಬಾ ವಿಶೇಷವಾಗಿರೋದ್ರಿಂದ ತುಂಬಾ ಪ್ರಸಿದ್ಧವಾಗಿದೆ ಈ ಮಠ. ಸೊ ಈ ಒಂದು ಮಹಿಮೆಯನ್ನ ನಾವು ಪ್ರತಿ ಕ್ಷಣವೂ ನೋಡ್ತೇವೆ. ಕ್ಷಣಕ್ಕೂ ರಾಯರ ಒಂದು ಇಚ್ಛೆ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾನು ಇಲ್ಲಿ ಬರ್ಬೇಕಾದ್ರೂ ಕೂಡ 6 ತಿಂಗಳಿಂದ ಒಂದು ಸಂಪರ್ಕ ಈ ಮಠಕ್ಕೂ ನನಗೆ. ಈ ದಿನ ಬರ್ಬೇಕಂದ್ರೆ ರಾಯರ ಇಚ್ಛೆ, ಈ ದಿನ ಬರ್ಬೇಕಾಯ್ತು. ಸೊ ಇಂತಹ ಒಂದು ಸಮಾರಂಭ ದಿವಸನೇ ನಾನು ಬಂದಿದ್ದೀನಿ, ಅದು ನನ್ನ ಪುಣ್ಯ. ಈ ಅವಕಾಶ ಮಾಡಿಕೊಂತ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಈ ರಾಯರ ಭಕ್ತ ಚಾನಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ. ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂಥ ಭಾಗ್ಯ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸತ್ಯಧನ್ಮರತಾ